ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಹಾಸನದ ರಸ್ತೆಗಳಲ್ಲಿ ಮನಸೋ ಇಚ್ಛೆ ಪಾರ್ಕಿಂಗ್, ಕಣ್ಮುಚ್ಚಿ ಕುಳಿತ ಟ್ರಾಫಿಕ್ ಪೊಲೀಸರು, ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಸಾರ್ವಜನಿಕರ ಆಗ್ರಹ. ಚೆನ್ನಮ್ಮ ಸಾವಿನ ಬೆನ್ನಲ್ಲೇ ಜೆಡಿಎಸ್ನಲ್ಲಿ ಒಗ್ಗಟ್ಟು, ಪ್ರಜ್ವಲ್ ರೇವಣ್ಣರಿಂದ ಪಕ್ಷಕ್ಕೆ ಕಗ್ಗಂಟು, ದಳಪತಿಗಳಿಗೆ ರಾಜಕೀಯ ಬಿಕ್ಕಟ್ಟು. ವಸತಿ ಪ್ರದೇಶದಲ್ಲಿ ಬಾರ್ ತೆರೆಯೋದಕ್ಕೆ ವಿರೋಧ, ಸ್ಥಳ ಪರಿಶೀಲನೆ ಮಾಡುವಂತೆ ಒತ್ತಾಯ, ಹನುಮಂತಪುರ ಗ್ರಾಮಸ್ಥರಿಂದ ತೀವ್ರ ವಿರೋಧ. ಬಿಬಿಸಿ ವಾಹಿನಿ ವರದಿಗೆ ಬಿಗ್ ಇಂಪ್ಯಾಕ್ಟ್, ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ವಿರುದ್ಧ ಪ್ರತಿಕ್ರಿಯೆ, 24 ಗಂಟೆಯಲ್ಲಿ ದುರಸ್ತಿ ಕಾರ್ಯ. ಜಾಗಕ್ಕಾಗಿ ಕಿರುಕುಳ ಆರೋಪ, ಬಡ ಕುಟುಂಬದ ಕಣ್ಣೀರು, ನ್ಯಾಯ ದೊರಕಿಸಿಕೊಡುವಂತೆ ಮನವಿ. ವಾರ್ತೆಗಳ ವಿವರ. ಹಾಸನದ ಒಂದೆರಡು ಹಾಟ್ ಸ್ಪಾಟ್ಗಳಿದ್ದಾವೆ. ಆ MG ರೋಡ್ ಒಂದೆರಡು ಕಡೆ ಯಾವಾಗ ನೋಡಿದ್ರು ಕೂಡ ಟ್ರಾಫಿಕ್ ಪೊಲೀಸರು ನಿಂತ್ಕೊಂಡು ಹೆಲ್ಮೆಟ್ ಹಾಕಿದ್ದಾರಾ ಇಲ್ವಾ ಅಂತ ಹಿಡಿಯಕ್ ನಿಂತಿರ್ತಾರೆ. ಆದ್ರೆ ವಿಪರ್ಯಾಸ ಅಂತ ಅಂದ್ರೆ ಹಾಸನದಲ್ಲಿ ಟ್ರಾಫಿಕ್ ವ್ಯವಸ್ಥೆ ಹೆಂಗ್ ನಡೀತಾ ಇದೆ, ಹಾಸನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸುಸಜ್ಜಿತವಾಗಿದೆ ಅಂತ ನೋಡ್ತಾ ಹೋದ್ರೆ ಹಾಸನದಲ್ಲಿ ಸಂಪೂರ್ಣವಾಗಿ ಪಾರ್ಕಿಂಗ್ ವ್ಯವಸ್ಥೆ ಅಂತಕ್ಕಂಥದ್ದೇ ಹಳಿ ತಪ್ಪಿ ಹೋಗ್ಬಿಟ್ಟಿದೆ. ಹಾಸನದ ಕ್ಯಾರ್ಪುರಂ ರಸ್ತೆ ಇರಬಹುದು, BM ರಸ್ತೆ ಇರಬಹುದು, ಹಳೆ ಬಸ್ ನಿಲ್ದಾಣ ರಸ್ತೆ ಇರಬಹುದು, ಇಲ್ಲೆಲ್ಲ ಹೋದ್ರೂ ಕೂಡ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಲಾಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಬೇಕಾದಂತಹ ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ಹಿಡಿಯೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಂತ ಇದೀಗ ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸರು ಅವರಿಗೆ ಅಂತ ನಿಗದಿತ ಸ್ಥಳಗಳಲ್ಲಿ, ಹಾಸನದ ಪ್ರಮುಖ ರಸ್ತೆಗಳಲ್ಲಿ ನೀವು ನೋಡಬಹುದು, ಸಾಕಷ್ಟು ರಸ್ತೆಗಳಲ್ಲಿ ನೀವು ಆ ಜಿಲ್ಲಾ ಪಂಚಾಯತಿ ಎದುರುಗಡೆ ಇರಬಹುದು, ಅಥವಾ ನೀವು ಇನ್ನೂ ಮುಂದುವರೆದು ಹೋದ್ರೆ ಹಾಸನದ ಸ್ಲೇಟಸ್ ಹಾಲ್ ಹತ್ರ ಇರಬಹುದು, ಅಥವಾ ಸಾಲ್ಗಾಮೆ ರಸ್ತೆಯಲ್ಲಿ ಇರಬಹುದು, ಇಲ್ಲೆಲ್ಲವೂ ಕೂಡ ಒಂದು ಪೊಲೀಸ್ ಚೌಕಿಗಳನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಅಲ್ಲಿ ಪೊಲೀಸರು ಇರ್ತಾರಾ ಅಂತ ನೋಡಿದ್ರೆ ಯಾವ ಪೊಲೀಸರು ಅಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇಲ್ಲ, ಬದಲಾಗಿ ಚೌಕಿಗಳು ಖಾಲಿ ಹೊಡಿತಾ ಇದ್ದಾವೆ. ಹಾಗಾದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಹೆಲ್ಮೆಟ್ ಯಾರು ಹಾಕೊಂಡ್ ಬರ್ತಾ ಇದ್ದಾರೆ, ಹೆಲ್ಮೆಟ್ ಯಾರು ಹಾಕೊಂಡ್ ಬರ್ತಾ ಇಲ್ಲ ಅಂತ ಹಿಡಿಯಕ್ಕೆ ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಪರಿಣಾಮವಾಗಿ ಹಾಸನದ ರಸ್ತೆಗಳಲ್ಲಿ ಟ್ರಾಫಿಕಿಂಗ್ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಆರೋಪ. ಈಗ ಟ್ರಾಫಿಕಿಂಗ್ ವ್ಯವಸ್ಥೆ ಅಂತ ಅಂದ್ರೆ ಏನು, ಬಹಳ ಅವೈಜ್ಞಾನಿಕವಾಗಿ ನಡೀತಾ ಇರ್ತಕ್ಕಂಥ ನನ್ನ ಪ್ರಕಾರ ಈ ರಸ್ತೆಯಲ್ಲಿ ನಿಂತ್ಕೊಂಡು ಟ್ರಾಫಿಕ್ ಪೊಲೀಸರು ಫೈನ್ ಹಾಕ್ತಾ ಇದಾರಲ್ಲ, ಇದೇ ಅವೈಜ್ಞಾನಿಕ. ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ಹಾಕ್ತಾ ಇರೋದಕ್ಕೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಫೈನ್ ಹಾಕೋದು ತಪ್ಪಲ್ಲ ನನ್ನ ಪ್ರಕಾರ. ಆದ್ರೆ ರಸ್ತೆಯಲ್ಲಿ ನಿಂತ್ಕೊಂಡು ಪೊಲೀಸರು ಕಳ್ಳ ಪೊಲೀಸ್ ಆಟ ಆಡ್ತಾರೆ. ಕಳ್ಳರಂತರ ಔತ್ ನಿಂತ್ಕೊಂಡು ಯಾರು ಬರ್ತಾರೆ ಅವನನ್ನ ಹಿಡಿದು ಬಿಟ್ಟು ಅವನ ಕೈಲಿ ಫೈನ್ ಹಾಕ್ಬಿಡೋದು. ಅವನ್ ಪೊಲೀಸರು ಬರ್ತಾರೆ ಅಂತ ಅವನ್ ಮನ್ಸೋ ಇಚ್ಛೆ ಗಾಡಿ ತಿರುಗಿಸ್ಕೊಂಡು ಹೋಗಿ ಇನ್ನೊಬ್ನಿಗೆ ಅವನಿಗೆ ಗುದ್ದೋದು, ಬೀಳೋದು, ಏಟ್ ಮಾಡ್ಕೊಳ್ಳೋದು ಇವೆಲ್ಲ ನಡೀತಾ ಇದ್ದಾವೆ. ಇದಕ್ಕೆ ವೈಜ್ಞಾನಿಕವಾಗಿ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಅಲ್ವಾ. ಹಾಸನದ ಆಯಕಟ್ಟ ಸ್ಥಳಗಳಲ್ಲಿ ಒಳ್ಳೊಳ್ಳೆ ಹೈ ಡೆಫಿನೇಷನ್ CC ಕ್ಯಾಮ್ರಾಗಳನ್ನ ಅಳವಡಿಸಿ, ಇಲ್ಲಿ ರೋಡ್ ಅಲ್ಲಿ 10 ಜನ ಪೊಲೀಸರು ನಿಂತ್ಕೊಂಡು ಹಿಡಿಯೋದ್ರ ಬದಲು ಇಬ್ರು ಕುತ್ಕೊಂಡು ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳಿ, ಯಾರು ಹೆಲ್ಮೆಟ್ ಹಾಕೊಂಡ್ ಬರ್ತಾ ಇಲ್ಲ ಫೋಟೋ ಕ್ಯಾಪ್ಚರ್ ಮಾಡಿ ದೊಡ್ಡ ದೊಡ್ಡ ಬೆಂಗಳೂರು ಮೈಸೂರಲ್ಲಿ ಮಾಡ್ತಾ ಇದಾರಲ್ಲ ಅವ್ರ ಮನೆಗೆ ನೋಟಿಸ್ ಕಳಿಸಿ, ಮುಗ್ದೋಯ್ತು. ಈಸಿಯಾಗಿ ಆಗೋ ಕೆಲಸ ಅಲ್ವಾ ಇದು, ವಿತ್ ಎವಿಡೆನ್ಸ್. ನನಗೆ ಅವ್ರು ಗೊತ್ತು, ನಮ್ ಚಿಕ್ಕಪ್ಪ MLA, ದೊಡ್ಡಪ್ಪ MLA, ನಮ್ ಚಿಕ್ಕಪ್ಪ ಕಾರ್ಪೊರೇಟ್ರು, ನಮ್ಮ ಮಾವ ಪೊಲೀಸು ಅಂತ ಯಾರು ಫೋನ್ ಮಾಡು ಕೊಡೋದಿಲ್ಲ ನಿಮಗೆ, ಸಮಸ್ಯೆನೇ ಇರೋದಿಲ್ವಲ್ಲ. CC ಕ್ಯಾಮ್ರಾದಲ್ಲಿ ನೋಡ್ತೀರಿ, ಯಾರು ಹೆಲ್ಮೆಟ್ ಹಾಕೊಂಡ್ ಬರ್ತಾ ಇಲ್ಲ ಫೋಟೋ ಕ್ಯಾಪ್ಚರ್ ಮಾಡ್ತೀರಿ, ಅವ್ನ ಅಡ್ರೆಸ್ ಸಿಗುತ್ತೆ, ಗಾಡಿ ನಂಬರ್ ಹಾಕಿದ್ರೆ ಅವ್ರ ಮನೆಗೆ ನೋಟಿಸ್ ಕಳಿಸ್ತೀರಿ, ಅವ್ನು ಬಂದು ಕೋರ್ಟಲ್ಲಿ ನೋಟಿಸ್ ಫೈನ್ ಕಟ್ತಾನೆ. ಅದನ್ನು ಬಿಟ್ಟು ಕೆಲಸ ಕಾರ್ಯ ಬಿಟ್ಬಿಟ್ಟು ಎಲ್ಲೆಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅದನ್ನು ಕ್ಲಿಯರ್ ಮಾಡೋದು ಬಿಟ್ಬಿಟ್ಟು ಪೊಲೀಸರೆಲ್ಲ ಹೋಗ್ಬಿಟ್ಟು ಹೆಲ್ಮೆಟ್ ಹಿಡಿಯಕ್ ನಿಂತ್ಕೊಂಡ್ಬಿಟ್ರೆ ಹಾಸನದ ರಸ್ತೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಈ ಸಮಸ್ಯೆಯನ್ನ ಯಾರು ಬಗೆಹರಿಸ್ತಾರೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹಳ ಸಿಂಪಲ್ ವೇಲಿ ಮಾಡ್ಬೋದಾಗಿರೋದಕ್ಕೆ ಯಾಕ್ರಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀರಿ? ಅದ್ಯಾರ ಹೇಳ್ತಾ ಇದ್ರು, ಸರ್ ನೀವ್ ಹೇಳ್ದಂಗ್ ಮಾಡಕ್ ಹೋಗ್ಬಿಟ್ರೆ ಪೊಲೀಸರಿಗೆ ಲಂಚ ಯಾರು ಕೊಡ್ತಾರೆ ಸರ್, ದುಡ್ಡು ಇಸ್ಕೊಂಡ್ ಬುಟ್ ಕಳ್ಸಕ್ ಹೆಂಗಾಗತ್ತೆ ಸರ್, ಅದಕ್ಕೋಸ್ಕರ ವ್ಯವಸ್ಥೆ ಹಾಸನಕ್ಕೆ ತರ್ತಾ ಇಲ್ಲ ಅಂತ ಯಾರೋ ಒಂದಿಷ್ಟೆಲ್ಲ ಹೇಳ್ತಿದ್ರಪ್ಪ. ಐ ಡೋಂಟ್ ನೋ. ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನಾದ್ರು ಈ ಸುದ್ದಿಯನ್ನ ನೋಡ್ತಾ ಇದ್ರೆ ದಯವಿಟ್ಟು ಹಾಸನದಲ್ಲಿ ಆ ಟ್ರಾಫಿಕ್ ಪೊಲೀಸರು ರಸ್ತೆಯಲ್ಲಿ ನಿಂತ್ಕೊಂಡು ಹೆಲ್ಮೆಟ್ ಫೈನ್ ಹಾಕನ್ನ ಫಸ್ಟ್ ತಪ್ಪಿಸಿ. ನಿಮ್ ಕಚೇರಿ ಮುಂದೆನೆ ದಿನ ನಿಂತಿರ್ತಾರೆ, ಆ MG ರಸ್ತೆಯಲ್ಲಿ ಒಂದೆರಡು ಜಾಗದಲ್ಲಿ ಯಾವಾಗ್ಲೂ ನಿಂತಿರ್ತಾರೆ. ದಯವಿಟ್ಟು ಅವ್ರಿಗೆ ಕೆಲಸ ಕೊಡಿ. ಹಾಸನದಲ್ಲಿ ಎಲ್ಲೆಲ್ಲಿ ಸೂಕ್ತವಾದ ಟ್ರಾಫಿಕಿಂಗ್ ಆಗ್ತಾ ಇಲ್ಲ, ಎಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇದೆ, ಎಲ್ಲಿ ಪಾರ್ಕಿಂಗ್ ಸರಿ ಆಗ್ತಾ ಇಲ್ಲ, ಆ ಕೆಲಸ ಮಾಡಿಸಿ. ಆಗ ಹಾಸನ ನಗರ
ಹೌದು, ಇವತ್ತು ಮನೆಗೆ ಎರಡೆರಡು ವೆಹಿಕಲ್, ನಾಲ್ಕು ವೆಹಿಕಲ್ ಇಟ್ಕೊಂಡಿದ್ದಾರೆ, ಮನೆಗೆ 2 ಕಾರ್ ಇರ್ತವೆ, 2 ಬೈಕ್ ಇರ್ತವೆ, ಪಾರ್ಕಿಂಗ್ ಸಮಸ್ಯೆ ಬಹಳ ಇದೆ. ಬಟ್ ಒಬ್ರು ಪೊಲೀಸಲ್ಲಿ ನಿಂತ್ಕೊಂಡ್ರೆ ಕರೆಕ್ಟ್ ಆಗಿ ನಿಗದಿತ ಸ್ಥಳಗಳಲ್ಲಿ ಪಾರ್ಕಿಂಗ್ ಮಾಡಿಸಬಹುದು. ಜನ ಎಲ್ಲ ಬೇಕೋ ಅಲ್ಲಿ ನಿಲ್ಸೋಗೋದಿಲ್ಲ. ಕೇವಲ ಇದು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಈ ಪಾರ್ಕಿಂಗ್ ಅವ್ಯವಸ್ಥೆ ಪೊಲೀಸರಿಂದಲೇ ಆಗ್ತಾ ಇದೆ ಅಂತಲ್ಲ, ಜನರು ಕೂಡ ಕರೆಕ್ಟ್ ಆಗಿ ನೋಡಿ ಮಾಡಿ ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ನೋ ಪಾರ್ಕಿಂಗ್ ಇವು ನೋಡಿ ನಿಲ್ಲಿಸ್ಬೇಕು. ಜನರು ಕೂಡ ಬುದ್ಧಿವಂತರಾಗಬೇಕು. ಜನರು ಮಾತು ಕೇಳದೆ ಇದ್ದಾಗ ಪೊಲೀಸರು ಎಚ್ಚೆತ್ಕೊಂಡು ಆ ಕೆಲಸವನ್ನ ಮಾಡಬೇಕು. ಹೆಲ್ಮೆಟ್ ಗಳಿಗೆ ಫೈನ್ ಹಾಕೋದ್ರಲ್ಲಿ ಇರ್ತಕ್ಕಂಥ ಆಸಕ್ತಿ ಈ ಬಗ್ಗೆಯೂ ಇರಲಿ ಅನ್ನೋದಷ್ಟೇ ನಮ್ಮ ಆಶಯ. ಪಾರ್ಕಿಂಗ್ ಅವ್ಯವಸ್ಥೆ ತುಂಬ ಕೆಟ್ಟದಾಗಿದೆ. ಯಾಕೆಂದರೆ ಇಲ್ಲೆಲ್ಲ ಹೊಸ ಹಳೆ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಎಲ್ಲ ಹೆಂಗೆ ಬೇಕು ಹಂಗಂಗೆ ನಿಲ್ಲಿಸಿ ಒಳಗಡೆ ಹೋಗ್ತಾರೆ. ಹಿಂಗೆ ಅಡ್ಡಡ್ಡ ಹೆಂಗೆ ಬೇಕು ಹಂಗಂಗೆ ಯಾಕೆ ಹೋಗ್ತಾರೆ. ಒಂದು ಪೊಲೀಸ್ ಇಲ್ಲ, ಒಂದು ಕರ್ತವ್ಯನಿರತ ಒಬ್ಬ ಪೊಲೀಸ್ ಹಾಕಿದ್ರೆ ಅವ್ರವ್ರು ನೋಡ್ಕೋತಾರೆ, ಅದೂ ಇಲ್ಲ, ಏನಿಲ್ಲ. ಎಲ್ಲಿ ಬೇಕಲ್ಲ ಹಾಕೋದು, ಹೆಂಗೆ ಬೇಕಂಗೆ ಹೋಗೋದು, ಆಮೇಲೆ ಒನ್ ವೇಲ್ ಬರೋದು, ಇದೆಲ್ಲ ತುಂಬ ಸಮಸ್ಯೆ ಇದೆ ಹಾಸನದಲ್ಲಿ. ತುಂಬ ಕಷ್ಟ ಆಗ್ತಾಯಿದೆ. ಒನ್ ವೇಲೇ ಬರ್ತಾರೆ ಗಾಡಿಗಳು, ನಡೆದಾಡೋರಿಗೆ ತುಂಬ ತೊಂದರೆ ಆಗಿದೆ. ಈಗ ಬೀದಿ ವ್ಯಾಪಾರಿಗಳಿಗೂ ಒಂದು ಲೆಕ್ಕಾಚಾರಕ್ಕೆ ತೊಂದರೆ ಅದು. ಆದ್ರೂ ಒಂದು ಪಾದಚಾರಿಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಾತ್ರ ಇದು ನೋ ಪಾರ್ಕಿಂಗಲ್ಲೆಲ್ಲ ಗಾಡಿ ನಿಲ್ಲಿಸಿ ಹೋಗೋದು, ಎಲ್ಲೆಂದ್ರಲ್ಲಿ ನಿಲ್ಲಿಸೋದು, ಅದೆಲ್ಲ ತುಂಬ ತೊಂದರೆ ಆಗಿದೆ ಸರ್. ಸಾರ್ವಜನಿಕರಿಗಂತೂ ತುಂಬ ತೊಂದರೆ ಆಗಿದೆ ಸರ್. ಈಗ ಇಲ್ಲಿ ಕಸ್ತೂರಿಬಾ ರೋಡ್ ಇದೆ, ಆ ಕಡೆ ಆ ಕಸ್ತೂರಿಬಾ ರೋಡಲ್ಲಿ ಒಂದು ಗಾಡಿ ಪಾಸ್ ಆಗೋಕ್ಕಾಗಲ್ಲ. ಒಂದು ಲೈನ್ ಅಲ್ಲ, ಡಬಲ್ ಲೈನ್ ಪಾರ್ಕಿಂಗ್ ಮಾಡಿರ್ತಾರೆ. ಎಲ್ಲ ಮಾರ್ಕೆಟ್ಗೆ ಹೋಗ್ತಾರೆ, ಆ ಕಡೆಗೆ ಹೋಗ್ತಾರೆ. ಆ ಕಡೆ ರೋಡಲ್ಲಿ ಹೋಗೋಕ್ಕೂ ಆಗಲ್ಲ. ಅದು ಒನ್ ವೇ ಅಂತ ಇರೋದು, ಅದು ಒನ್ ವೇನ ಟೂ ವೇನೋ ಅಂತ ಇದುವರೆಗೂ ಗೊತ್ತಾಗಿಲ್ಲ. ಯಾಕೆಂದರೆ ಈ ಕಡೆಯಿಂದಲೂ ಹೋಗುತ್ತೆ ಗಾಡಿ, ಈ ಕಡೆಯಿಂದ ಎಷ್ಟು ಹೋಗುತ್ತೋ ಆ ಕಡೆಯಿಂದಲೂ ಅಷ್ಟೇ ಬರುತ್ತೆ. ಅಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ. ಈ ಬೀದಿ ವ್ಯಾಪಾರಿಗಳಿಗೆ ಇದು ಮಾಡಿದ್ರು. ಅದೇ ಥರ ಇದನ್ನು ಟ್ರಾಫಿಕ್ ರೂಲ್ಸನ್ನು ಇದು ಮಾಡ್ಕೊಂಡು ಎಲ್ಲಿ ಬೇಕಲ್ಲಿ ಪಾರ್ಕಿಂಗು. ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ನೋಡಿ, ಒಂದು ಲೈನ್ ಅಲ್ಲ 2 ಲೈನ್ ಪಾರ್ಕಿಂಗ್ ಆಗಿರುತ್ತೆ, 3 ಲೈನ್ ಪಾರ್ಕಿಂಗ್ ಇರುತ್ತೆ. ಬೇಕಾದ್ರೆ ಯಾರಾದರೂ ಒಬ್ರು ಪೊಲೀಸ್ ನಿಂತು ಅದನ್ನ ಇದು ಮಾಡಿದರೆ ಸರಿಯಾಗುತ್ತೆ. ಬೈಕ್ನವ್ರದ್ದು ಅಷ್ಟೇ ತುಂಬ ಅವಳಿ ಜಾಸ್ತಿ ಆಗಿದೆ ಇಲ್ಲಿ. ಒನ್ ವೇಲ್ ಬರೋದು ಮತ್ತು ಇದಾಗೋದು. ತುಂಬ ಜನ ಇಲ್ಲಿ ಆಕ್ಸಿಡೆಂಟ್ ಆಗಿ ಕಾಲೇಜ್ ಮಕ್ಕಳು ಓಡಾಡ್ತವೆ, ಅವರಿಗೂ ಅಷ್ಟೇ ತುಂಬ ತೊಂದರೆ ಆಗಿದೆ ಇಲ್ಲಿ. ಮೊದಲು ವ್ಯವಸ್ಥೆ ಚೆನ್ನಾಗಿತ್ತು, ಇವಾಗಂತೂ ಭಾರಿ ಯಾರು ಪೊಲೀಸೇ ಇರಲ್ಲ ಇಲ್ಲಿ. ಹಂಗಾಗಿ ಇದಾಗಿದೆ. ಆನಂದ್ ಅಂತೇಳಿ ಆಗ್ಬೋದು, BM ರೋಡ್ ಆಗ್ಬೋದು, ಎಲ್ಲ ಕಡೆ ಟ್ರಾಫಿಕ್ ಸಿಕ್ಕಾಪಟ್ಟೆ. ಟ್ರಾಫಿಕ್ ಅನ್ನೋಕ್ಕಿಂತ ಎಲ್ಲಿ ಬೇಕು ಅಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ರೂಲ್ಸ್ ರೆಗ್ಯುಲೇಷನು ಸರಿ ಮಾಡ್ತಾ ಇಲ್ಲ ಸರ್. ಇದೇ ರೋಡ್ ತಗೊಳ್ಳಿ ಸರ್, ಮುಂಚೆ ಎಲ್ಲ ಇದು ಒನ್ ವೇ ಮಾಡಿದ್ರು, ಒಬ್ಬರು ಟ್ರಾಫಿಕ್ ಪೊಲೀಸ್ನವ್ರಿಗೆ ಬಿಟ್ಟಿದ್ರು, ಆಗ ಯಾರೂ ಬರ್ತಾ ಇರಲಿಲ್ಲ. ಈಗ ಪೊಲೀಸರು ಒಂದೊಂದು ಯಾರು ಇಲ್ಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಹೆಂಗೆ ಬೇಕಂಗೆ ಒನ್ ವೇಲ್ ಬರ್ತಾರೆ. ಕಾಲೇಜ್ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಆಕ್ಸಿಡೆಂಟು ತುಂಬ ಆಗವೆ. ತುಂಬ ಆದ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ಹೋಗಿ ಅವ್ರನ್ನೆಲ್ಲ ಆಸ್ಪತ್ರೆಗೆ ಕಳಿಸೋಂಥ ವ್ಯವಸ್ಥೆ ಮಾಡಿದ್ದೀವಿ. ನೋಡಿ ಸರ್, ಇಲ್ಲಿ ಹಂಪಿಸ್ಬೇಕು, ಮೇನ್ ಹಂಪಿಸ್ಬೇಕು. ಆಗಲೇ ವಾರದಲ್ಲಿ 1-2 ಮಿನಿಮಮ್ ಆಕ್ಸಿಡೆಂಟ್ ಆಗ್ತಲೇ ಇರ್ತವೆ. ಎಷ್ಟು ಹೇಳಿದ್ರು ಈ ಟ್ರಾಫಿಕ್ ಪೊಲೀಸಲ್ಲಿ ನಗರಸಭೆಯಲ್ಲಿ ಯಾರೂ ಇದಕ್ಕೆ ಯಾವುದು ತಗೊಳ್ತಾ ಇಲ್ಲ. ಇಲ್ಲಿ ಏನೇ ಒಂದು ಪೊಲೀಸ್ನವ್ರು ಬೇಕು ಅಂತ ನಾವು ಕೇಳ್ಕೊತೀವಿ. ಮುಂಚೆಲ್ಲ ಇತ್ತು ಸರ್, ಇಲ್ಲಿ ಪೊಲೀಸ್ನವ್ರು ಏನೇ ಡ್ಯೂಟಿ ಮಾಡಿದಾಗ ಯಾರು ಒನ್ ವೇಲ್ ಬರೋಕ್ಕೆ ಎದುರೋರು. ಈಗ ಯಾರೆಲ್ಲ ರಾಜ್ಯೋತ್ಸವ ಬರ್ತಾರೆ, ತ್ರಿಬಲ್ ರೈಡಿಂಗಲ್ಲಿ ಬರ್ತಾರೆ, ಕಾಲೇಜ್ ಮಕ್ಕಳು ಒನ್ ವೇಲ್ ಬರ್ತಾರೆ. ಯಾರು ಏನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ಲ. ಇದರಿಂದ ಭಾರಿ ತೊಂದರೆ ಆಗ್ತಾಯಿದೆ ಸಾರ್ವಜನಿಕವಾಗಿ ಸರ್. ಪಾರ್ಕಿಂಗ್ ಮಾತಾಡ್ತಾ ಇರೋದು ಇಲ್ಲಿ ರೋಡ್, ಪಬ್ಲಿಕ್ ರೋಡಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಆಟೋ ಆದ್ರೆ ಹೆಂಗೆ ಬೇಕು ಹಂಗೆ ನಿಲ್ಸ್ಕೊತಾರೆ ಸರ್. ಜನ ಓಡಾಡೋದಿಲ್ಲ, ಮಾಡೋಂಗಿಲ್ಲ. ಈ ಆಕ್ಸಿಡೆಂಟು ಭಯಂಕರ ಇದಾವೆ. ಮತ್ತು ಮಾತಾಡ್ರೆ ಅವರು ನಮ್ಮೇಲೆ ಬರ್ತಾರೆ ಸರ್. ಏನು ಆಟೋದ್ರೆ ಕೇಳಲ್ಲ. ಆಟೋನ ಒಂದು ಬಂದೋಬಸ್ತ್ ಮಾಡಿ ಒಂದು ಸ್ಟ್ಯಾಂಡ್ ಅವ್ರಿಗೆ ಪ್ರೀತ ಮಾಡಿದ್ರು, ಸ್ಟ್ಯಾಂಡು ಮಾಡಿಕೊಟ್ಟಾರ ಪಾಪ. ಅವ್ರು ಮಾಡಿಕೊಟ್ರು, ಇವರು ಒಂದು ಇದು ಮಾಡಿಲ್ಲ ಅಂದರೆ ಹೆಂಗೆ ಬೇಕು ಹಂಗೆ ನಿಲ್ಸ್ಕೊತಾರೆ, ಅಡ್ಡ ಬರ್ತಾರೆ. ಇಲ್ಲಿ ಹೆಣ್ಮಕ್ಳು ಕಾಲೇಜಿಗೆ ಬಂದು ಓಡಾಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಅದಕ್ಕೂ ಇದು ಮಾಡ್ದಲ್ಲ ಇವರು ಆಟೋದವರು ಭಯಂಕರ ಇದು ಮಾಡಿ ಹೆಂಗ್ ಬೇಕು ಹಂಗೆ ನಿಲ್ಸ್ಕೊಂಡು ಇದು ಮಾಡ್ತಾರೆ ಸರ್. ನಮಸ್ಕಾರ. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಈ ಹಿಂದೆ ಬಹಳ ಸದ್ದು ಮಾಡ್ತು. ಅದಾದ ಮೇಲೆ ಕೋರ್ಟೆ ಅವರನ್ನ ಅಪರಾಧಿ ಅಂತ ಹೇಳ್ತು, ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿತು. ಒಂದಿಷ್ಟು ತಿಂಗಳುಗಳ ಕಾಲ ಜನ ಅದನ್ನೇ ಹಾಸನದಲ್ಲಿ ಮಾತನಾಡಿದ್ರು. ಇದೆಲ್ಲ ಆದ ಮೇಲೆ ಪ್ರಜ್ವಲ್ ಪ್ರಕರಣವನ್ನೇ ಜನ ಮರೆತು ಬಿಟ್ಟಿದ್ರು. ಇದರ ಬೆನ್ನಲ್ಲೇ ಚೆನ್ನಮ್ಮ ದೇವೇಗೌಡ ಅವರ ಸಾವು ಎಲ್ಲ ಒಂದು ಕಡೆ ಅಭೂತಪೂರ್ವವಾಗಿ ಹರಿದು ಬಂದ ಸಂತಾಪದ ಸಾಗರ. ಜನ ಚೆನ್ನಮ್ಮ ಅವರ ಸಾವನ್ನ ಎಲ್ಲ ಒಂದು ಕಡೆ ಇಷ್ಟು ಮಟ್ಟಕ್ಕೆ ಈ ಸಂದರ್ಭದಲ್ಲಿ ಜನ ಮಮ್ಮಲ ಮರುಗ್ತಾರೆ ಅಂತ ಜನ ಅಂದ್ಕೊಂಡಿರ್ಲಿಲ್ಲ. JDS ನ ಸ್ವತಃ ರೇವಣ್ಣ ಕುಮಾರಸ್ವಾಮಿ ಅವರು ಕೂಡ ಪರಿಭಾವಿಸಿರ್ಲಿಲ್ಲ. ಈ ಲಕ್ಷೋಪಾಧಿಯಲ್ಲಿ ಜನಸಾಗರ ಹರಿದು ಬರುತ್ತೆ, ನಮ್ಮ ತಾಯಿಗೆ ಈ ರೀತಿಯಾದಂತಹ ಒಂದು ವಿದಾಯ ಸಿಗಬಹುದು ಅಂತ ಯಾರು ಕೂಡ ಭಾವಿಸಿರ್ಲಿಲ್ಲ. ಆ ಮಟ್ಟದ ಒಂದು ಪಕ್ಷಾತೀತವಾಗಿ ಎಲ್ಲವನ್ನ ಮೀರಿ ಎಲ್ಲ ಒಂದು ಕಡೆ ಆ ಸಾವಿಗೆ ಜನ ಮಮ್ಮಲ ಮರುಗಿದ್ರು.
ಈ ಸಂದರ್ಭದಲ್ಲಿ ಕುಂದು ಹೋಗಿದ್ದ ಜೆಡಿಎಸ್ ನಲ್ಲಿ ಒಂದು ಜೀವಕಳೆ ಹುಟ್ಟೋಕ್ ಸ್ಟಾರ್ಟ್ ಆಯ್ತು. ಮತ್ತೆ ಜೆಡಿಎಸ್ ನಲ್ಲಿ ಒಂದು ಹೊಸ ಹುರುಪು ಸ್ಟಾರ್ಟ್ ಆಗಿತ್ತು ಹಾಸನ ಜಿಲ್ಲೆಯಲ್ಲಿ. ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಪಕ್ಷವನ್ನ ಮತ್ತೊಂದು ದಿಕ್ಕಿಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ, ಪಕ್ಷಕ್ಕೆ ಒಂದು ಪುನಶ್ಚೇತನವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವನ್ನ ಇಟ್ಕೊಂಡು ಪಾದಯಾತ್ರೆ ಹೊರಟರು, ಜನರನ್ನ ಒಗ್ಗೂಡಿಸಿದ್ರು, ಜನರನ್ನ ಸೇರಿಸಿದ್ರು. ಮಳೆ, ಚಳಿ, ಗಾಳಿ, ಬಿಸಿಲು ಯಾವುದಕ್ಕೂ ಬೆಂಡಾಗದೆ ಮಳೆಲೆ ನೆನ್ಕೊಂಡು ಪಾದಯಾತ್ರೆ ನಿಲ್ಲಿಸ್ಲಿಲ್ಲ. ಪೊಲೀಸರು ತಡೆದ್ರು ಕೂಡ ಅದಕ್ಕೆ ಬಗ್ಗಲಿಲ್ಲ. ಜೆಡಿಎಸ್ ನಲ್ಲಿ ಒಂದು ಹೊಸ ಉತ್ಸಾಹ ಸ್ಟಾರ್ಟ್ ಆಯ್ತು. ಜೆಡಿಎಸ್ ನಲ್ಲಿ ಒಂದು ಹೊಸ ಅಲೆ ಸ್ಟಾರ್ಟ್ ಆಯ್ತು. ಆದ್ರೆ ಆ ಅಲೆ ಇನ್ನೇನು ಅಬ್ಬರಿಸಬೇಕು ಎನ್ನುವಷ್ಟರಲ್ಲೇ ಪರಪ್ಪನ ಅಗ್ರಹಾರದಲ್ಲಿ ಫೋನ್ ಇಟ್ಕೊಂಡು, ಫೋನಲ್ಲಿ ಮಾತಾಡ್ಕೊಂಡು, ಫೋನಲ್ಲಿ ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡು ಇದೀಗ ಮತ್ತೆ ಪ್ರಜ್ವಲ್ ರೇವಣ್ಣ ಸದ್ದು ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮತ್ತೆ ಪುನಶ್ಚೇತನಗೊಳ್ಳುವ ನಿಟ್ಟಿನಲ್ಲಿ ಸಾಕ್ತಾ ಇದ್ದ ಜೆಡಿಎಸ್ಗೆ ಇದೀಗ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಕಗ್ಗಂಟಾಗಿ ಹೋಗ್ಬಿಟ್ಟಿದ್ದಾರೆ. ತಮ್ಮಿಂದಲೇ ಪಕ್ಷಕ್ಕಾದ ಮುಜುಗರ. ಹೌದು, ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಜೆಡಿಎಸ್ ಪಕ್ಷಕ್ಕೂ ಪ್ರಜ್ವಲ್ಗೂ ಇವತ್ತಿನ ದಿವಸಕ್ಕೆ ಲೀಗಲಿ ಯಾವುದೇ ಸಂಬಂಧ ಇಲ್ಲ. ಬಟ್ ಸ್ಟಿಲ್ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಮೊಮ್ಮಗ ಅಂತಕ್ಕಂಥ ಬ್ರ್ಯಾಂಡ್ ಅನ್ನ ಯಾರು ಕೂಡ ಅಳ್ಸಕ್ಕಾಗೋದಿಲ್ಲ. ಎಚ್ ಡಿ ರೇವಣ್ಣ ಅವರ ಮಗ ಅನ್ನೋದನ್ನ ಯಾರು ಅಳ್ಸಕ್ಕಾಗೋದಿಲ್ಲ. ಭವಾನಿ ರೇವಣ್ಣ ಅವರ ಪುತ್ರ ಅನ್ನೋದನ್ನ ಯಾರು ಅಳ್ಸಕ್ಕಾಗೋದಿಲ್ಲ. ಈ ನಂಟು ಹಿಂಗೆ ಮುಂದುವರಿತಾ ಹೋಗುತ್ತೆ. ಆದ್ರೆ ಇದೀಗ ಪ್ರಜ್ವಲ್ ರೇವಣ್ಣ ಮಾಡಿಕೊಂಡಿರುವ ಎಡವಟ್ಟು ಪಕ್ಷಕ್ಕೆ ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ. ಅಲ್ಲಪ್ಪ, ಇಷ್ಟೆಲ್ಲ ಜೈಲಿಗೆ ಹೋದ್ರು ಮತ್ತೆ ತನ್ನ ಚಾಳಿ ಬಿಟ್ಟಿಲ್ವಲ್ಲ ಅಂತ ಜನ ಇವತ್ತು ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಜೆಡಿಎಸ್ ಪಕ್ಷದ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಒಂದು ಕಡೆ ಪತ್ನಿಯನ್ನ ಕಳ್ಕೊಂಡ್ರು ಕೂಡ ರೈತರು ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಬಿಡದಿಯಲ್ಲಿ ಈ ವಯಸ್ಸಲ್ಲಿ ಹೋಗಿ ನಿಂತ್ಕೊಂಡು ಅವರು ಅಬ್ಬರಿಸಿ ಬಬ್ಬಿರುದ್ರಲ್ಲ ದೇವೇಗೌಡರು, ಆ ಉತ್ಸಾಹ ಇತ್ತಲ್ಲ. ಎಲ್ಲ ಒಂದು ಕಡೆ ಇಂತಹ ಪ್ರಕರಣಗಳು ಎಲ್ಲ ಒಂದು ಕಡೆ ಪಕ್ಷದಲ್ಲಿ ಒಂದಷ್ಟು ಮುಜುಗರವನ್ನು ಉಂಟು ಮಾಡಬಹುದು ಅಂತಕ್ಕಂಥದ್ದಕ್ಕೆ ಇದೊಂಥರ ಲೈವ್ ಎಕ್ಸಾಂಪಲ್ ಆಗಿ ಕೂತಿದೆ. ಇವೆಲ್ಲವನ್ನ ಹೆಂಗೆ ಓವರ್ಕಮ್ ಮಾಡಿ ಬರ್ತಾರೆ ಪಕ್ಷದವರು ಮತ್ತೆ ಅನ್ನೋದನ್ನ ಮುಂದಿನ ದಿವಸದಲ್ಲಿ ಕಾದು ನೋಡ್ಬೇಕಷ್ಟೇ. ಹಾಸನದ ಹನುಮಂತಪುರದಲ್ಲಿ ವಸತಿ ಪ್ರದೇಶದಲ್ಲಿ ಬಾರ್ ಅನ್ನ ತೆರೆಯೋದಕ್ಕೆ ಮುಂದಾಗಿದ್ದಾರಂತೆ. ಇದನ್ನ ವಿರೋಧಿಸಿ ಇದೀಗ ಗ್ರಾಮಸ್ಥರು ಅಬಕಾರಿ ಇಲಾಖೆಗೆ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಸ್ಥಳವನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ವಸತಿ ಪ್ರದೇಶ ಇದೆ, ಸ್ಥಳದಲ್ಲೇ ಹತ್ತಿರದಲ್ಲೇ ಶಾಲೆ ಇದೆ, ಶಾಲಾ ಮಕ್ಕಳು ಓಡಾಡ್ತಕ್ಕಂಥ ಜಾಗ ಅಂಡ್ ನಾವೆಲ್ಲ ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯೋದಕ್ಕೆ ಅನುಮತಿ ಕೊಡಬಾರ್ದು ಅಂತಕ್ಕಂಥ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳೀಯ ಗ್ರಾಮಸ್ಥರೆಲ್ಲರೂ ಕೂಡ ಇವತ್ತು ಅಬಕಾರಿ ಇಲಾಖೆಗೆ ಭೇಟಿಯನ್ನ ನೀಡಿ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಏನಿ ಬಾರ್ ಸ್ಥಳಾಂತರದ ಕಟ್ಟಡ ಏನ್ ಮಾಡ್ತಾ ಇದ್ದಾರೆ, ಇಲ್ಲೇ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಕುಟುಂಬಗಳ ವಸತಿ ಜಾಗ ಇದೆ. ಯಾಕದನ್ನ ಹೇಳಿದ್ದಾರೆ ಅಂತ ಅಂದ್ರೆ SC/ST ವಾಸ ಆಗಿದ ಪೀಪಲ್ಸ್ ಜಾಗ ಏನು ವಾಸ ಆಗಿದ್ದಾರೆ ಆ ಜಾಗದಿಂದ ಇಷ್ಟು ಮೀಟರ್ ಅಂತರದಲ್ಲಿ ಮಾಡಬಾರದು ಅಂತ ಒಂದಿಷ್ಟು ಕಾನೂನುಗಳಿದೆಯಂತೆ. ಅವೆಲ್ಲವನ್ನು ಕೂಡ ಮೀರಿ ಈ ಕೆಲಸವನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಮರುಪರಿಶೀಲನೆ ಮಾಡಬೇಕು ಸ್ಥಳವನ್ನ ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ದಾರೆ. ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದೀಗ ಅಬಕಾರಿ ಸಚಿವರಾಗಿದ್ದಾರೆ. ಈ ಹಿಂದೆ ಸದನದಲ್ಲಿ ನಿಂತು ರೈತರಿಗೆ ಇದರಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅಬ್ಬರಿಸಿ ಬೊಬ್ಬಿರಿದು ಭಾಷಣ ಮಾಡಿದ್ದವರು ಶಿವಲಿಂಗೇಗೌಡರು. ಅಬಕಾರಿ ಅಂತ ಅಂದ್ರೆ ಎಣ್ಣೆ ಅಂಗಡಿಗಳಿಂದ ರೈತರಿಗೆ ಜನರಿಗೆ ಆಗ್ತಕ್ಕಂಥ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಿದ್ದವರು ಶಿವಲಿಂಗೇಗೌಡರು. ಹಾಗಾಗಿ ನಿಮ್ಮ ಮನವಿ ಏನಾದ್ರೂ ಶಿವಲಿಂಗೇಗೌಡರು ಕಿವಿಗೆ ಬಿದ್ರೆ ಯಾವ ಕಾರಣಕ್ಕೂ ಅಲ್ಲಿ ಬಾರ್ ಮಾಡಕ್ ಬಿಡದಿಲ್ವೇನೋ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾಕೆಂದ್ರೆ ಅದ್ರ ಬಗ್ಗೆ ಬಹಳಷ್ಟು ಅಪಾರವಾದ ಇದನ್ನ ಇಟ್ಕೊಂಡಿದ್ದವರು ಶಿವಲಿಂಗೇಗೌಡರು. ಅಬಕಾರಿ ಇಲಾಖೆಯಿಂದ ಬರ್ತಕ್ಕಂಥ ಆದಾಯವನ್ನ ಪಾಪದ ಹಣ ಅಂತ ಅಂದಿದ್ದವರು ಈ ಹಿಂದೆ. ಹೀಗಾಗಿ ಇಂಥದ ಪಾಪ ಕೃತ್ಯಕ್ಕೆ ಶಿವಲಿಂಗೇಗೌಡರು ಬಿಡೋದಿಲ್ಲ. ನಿವಾಸಿಗಳು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳದಲ್ಲಿ ಬಾರ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಅವ್ರ ಗಮನಕ್ಕೆ ಒಂದ್ಸಲಿ ತಂದ್ರೆ ಇದೇನು ಆಗೋದಿಲ್ಲ ಅನ್ಕೊಳ್ತೀನಿ ನನ್ನ ಪ್ರಕಾರ. ಆದ್ರೂ ಇವ್ರು ಮನವಿ ಕೊಟ್ಟಬೇಕು, ಕಟ್ಟಿದ್ದಾರೆ, ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ವಿಷಯನೇ ಕುಡಿತೀವೋ ಹೊರತು ಅಲ್ಲಿ ನಾವು ಬಾರ್ ಮಾಡಕ್ ಕೊಡಲ್ಲ. ನಿಮ್ಮನ್ನ ಕೈ ಮುಗಿದು ನಿಮ್ ನೀವು ಕೊಡಿ, ನಾನು ಅದನ್ನೆಲ್ಲ ಆತರ ಎಲ್ಲ ನಾವು ಕಾನೂನು ಉಲ್ಲಂಘನೆ ಮಾಡಿ ಏನು ಕೊಡಲ್ಲ. ದೂರ ದೂರ ಹೊರಗಡೆ ತಿರ್ಗು ಮುರ್ಗು ಹಳಿಯಕ್ ಬರೋದು. ಅವ್ರು ಹೇಳ್ದಂಗೆ ನಾವು ಸುಮ್ಮನೆ ಇದೀವಿ. 90 ಮೀಟರ್ ಬಂದಿದೆ ಕಾನ್ವೆಂಟ್.
ಮತ್ತೆ ಇಲ್ಲಿ ಒಬ್ರು PDO ಇದ್ದಾರೆ ಮೇಡಮ್, ಅವರು ಅವ್ರ ಕಡೆ ಲಂಚ ತಿಂದು ಅವನು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ, ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೇನೆ, ಅವನಿಂದ ಏನಾದ್ರು ಮಾಡಿ ನಾವು ಹೊರಗಡೆ ಹಾಕ್ಲೇಬೇಕು ಅಂತ. ಇರೋ ರಸ್ತೆನೇ ಇಲ್ಲ ಅಂತ ಅವರು ಪ್ರೂವ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಆಯ್ತು, ನೀವು ಕೊಟ್ಟಿದ್ದೀರಲ್ಲ. ಪ್ರತಿಯೊಂದು ಮನೆಗೂ ಈ ಸತ್ತು ಅಂದ್ರೆ ಅದೇ ಮತ್ತೆ ಕಾಲೋನಿ 50 ಮನೆ ಇದ್ರೆ ಮಾತ್ರ ಕಾಲೋನಿ, 25 ಮನೆ ಇದ್ರೆ ಹನುಮಂತಪುರದವ್ರಿಗಿಂತ ತುಂಬಾ ಹಳ್ಳಿಗಳು, ರಿಮೋಟ್ ಹಳ್ಳಿಗಳಿಂದ ಬಂದು ಓದುವಂತ ಮಕ್ಕಳು ತುಂಬಾ ಜಾಸ್ತಿ ಇದ್ದಾರೆ. ಮತ್ತೆ ಕಾಂಪೌಂಡ್ಗೆ 80 ಮೀಟರ್ ಇದೆ ಅಷ್ಟೇನೆ ಕಾಂಪೌಂಡ್ಗೆ. ಬಟ್ ಇಲ್ಲಿ ಪಾರ್ಕಿಂಗ್ ಮಾಡೋದು ಕಾಂಪೌಂಡ್ ಇಂದಾನೆ, ಯಾರು ಬಾರ್ ಒಳಗಡೆ ಹೋಗಿ ಕುಡಿಯಲ್ಲ, ಕಾಂಪೌಂಡ್ ಅಲ್ಲಿ ನಿಂತ್ಕೊಂಡೆ ಕುಡಿಯೋದು, ಕಾರ್ ನಲ್ಲಿ ಹಾಕೊಂಡು ಕುಡಿಯೋದು. ಅದು ಅಳತೆ ಇಲ್ಲ ಅಂತ ಗೊತ್ತಿದೆ, ನೀವು ಕೊಟ್ಟಿರಿ, ನಾನು ಅದನ್ನ. ನಮ್ದು ಹನುಮಂತಪುರ ಗ್ರಾಮ, ಗೊರೂರು ರೋಡು, ಹಾಸನ್ ತಾಲೂಕು. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು 200 ಮಕ್ಕಳ ಮೇಲೆ ಓಡಾಡ್ತವೆ. ಆನ್ ದ ವೇ ವಾಸ್ತವ ಮನೆಗಳಿದೆ, 500 ಮಕ್ಕಳು ಓಡಾಡ್ತವೆ. ಮತ್ತು ಅಂದವೇ ಕಾನ್ವೆಂಟ್ ಇದೆ. ಯಾವುದೇ ಕಾರಣಕ್ಕೂ ವಿಷ ಕುಡಿತೇವೋ ಹೊರತು ನಾವು ಬಾರ್ ಮಾಡೋಕ್ಕೆ ಬಿಡಲ್ಲ. ಕಾಲೋನಿ ಇದೆ ನಮಗೆ, ನಾವು ಅದನ್ನು ಫೌಂಡೇಶನ್ ಹಾಕುವಾಗಲೇ ವಾಸ್ತವ ನಾವು ಹೇಳಿದ್ದೀವಿ, ಇಲ್ಲಿ ನಾವು ಮಾಡೋಕ್ಕೆ ಕೊಡಲ್ಲ ಅಂತ. ಇಲ್ಲ ಅಂತ ಒಳ್ಳೊಂದೊಳಗೆ ಕೊಡಕ್ಕೆ ಮಾಡಿದ್ದಾರೆ. ಪ್ರೈವೇಟ್ ಸ್ಕೂಲು, ಕಾನ್ವೆಂಟು ಎಲ್ಲ ಇದೆ. ಮಳೆ ಹೋಗಿದೆ, ಜನಗಳಿಗೆ ತಿನ್ನೋಕ್ಕೆ ನೀರು ಕುಡಿಯೋಕ್ಕೆ ಮಾಡಿಕೊಡ್ಲಿ. ಅದನ್ನು ಬಿಟ್ಬಿಟ್ಟು ಬಾರ್ ಇಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ವಿಷ ಕುಡಿದ್ರೂ ನಾವು ಕೊಡಲ್ಲ. ರಿಕ್ವೆಸ್ಟ್ ಮಾಡಿ ಕೇಳಿದ್ದೀವಿ, ಆ ಓನರ್ನು ನಾವು ರಿಕ್ವೆಸ್ಟ್ ಮಾಡಿ ಕೇಳಿದ್ದೀವಿ. ಇನ್ನೊಂದು ಇಷ್ಟು ಜನ ಎಲ್ಲ ಬಂದಿರೋದು, ಇವತ್ತು ಇಲ್ಲಿಗೆ ಮಾತ್ರ ಇಷ್ಟು ಜನ ಬಂದಿರೋದು. 1000 ಜನ ಆಗ್ಬೋದು, 2000 ಜನನೂ ಆಗ್ಬೋದು, 3000 ಜನನೂ ಆಗ್ಬೋದು. ಅದು ಈಗ ಓಪನ್ ಮಾಡ್ತೀಯಾರಲ್ಲ, ಅವ್ರು ಹೋದಾಗ ರಸ್ತೆ ಇಲ್ಲ ಅಂತ ಬರ್ಕೊಡ್ತಾರೆ, ಈಗ ನಾವು ಹೋದಾಗ ರಸ್ತೆ ಇದೆ ಅಂತ ಬರ್ಕೊಡ್ತಾರೆ. ಅವರು ಹಂಗೆಲ್ಲ ಮಾಡಂಗಿಲ್ಲ. ಅವ್ರ PDO ಬಗ್ಗೆ ಸ್ವಲ್ಪ ಕ್ರಮ ತಗೊಂಡು ನೀವು ಇಲ್ಲಿ ಬಾರ್ ಈಗ ಅನುಮತಿ ಕೊಡ್ತೀರಲ್ಲ, ಅದನ್ನು ಬಂದ್ ಮಾಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಬಾರ್ ಓಪನ್ ಆದರೆ ನಾವು ದೊಡ್ಡದು ಹೋರಾಟ ಮಾಡ್ತೀವಿ ಮತ್ತು ಸ್ಟ್ರೈಕು ಮಾಡ್ತೀವಿ, ಆಯಿತಾ? ಅದನ್ನೇ ಹೇಳ್ತಾ ಇರೋದು, PDO ಸ್ವಲ್ಪ ಗಮನ ಹರಿಸ್ಬಿಟ್ಟು ಇದಕ್ಕೆ ಲೈಸೆನ್ಸ್ನ ಅವರು ಮಾಡಿಕೊಡ್ಬಾರ್ದು ಅಂತ ಹೇಳ್ತಾ ಇದ್ರು. ಪುರ ಗ್ರಾಮಸ್ಥರು ಮತ್ತು ನಾನು ಮಾಜಿ ಪಂಚಾಯತಿ ಮೆಂಬರ್ ಆಗಿದ್ದೆ. ಆ ಏರಿಯಾದಲ್ಲಿ ನಾವು ಭಾರೀ ತೊಂದರೆ ಆಗ್ತಾಯಿದೆ. ಎಷ್ಟು ರಿಕ್ವೆಸ್ಟ್ ಕೇಳಿದ್ರೂ ಯಾವ ಅಧಿಕಾರಿಗಳಾಗಲಿ, ನಮ್ಮ ಶಾಸಕರಾಗಲಿ, ಏನೇ ಆಗಲಿ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ನಮ್ಮ ಶಾಸಕರೆಲ್ಲ ಬಂದು ಅದ್ರ ಬಗ್ಗೆ ಗಮನ ಹರಿಸಿ, ಅಲ್ಲಿ ಇರೋ ಕಾಲೋನಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ನಮ್ಮ ಎದುರಿಗೆ ಮನೆ ಮಕ್ಕಳು ತೋರಿಸಿದ್ರೆ ಎದುರಿಗೆ ಕುತ್ಕೊಂಡು ಮಾಡಬೇಕು, ಮತ್ತೆ ಬರ್ತಾರೆ ರೋಡಲ್ಲಿ ಅಲ್ಲೇ ನಿಂತ್ಕೊಂಡು ಹುಚ್ಚ ಹೋಗ್ತಾರೆ. ಆ ಪ್ಲೇಸೇ ಆಸ್ಟೆಂಟ್ ಪ್ಲೇಸ್ ಅದು. ನಾನೇ ತುಂಬ ಮಕ್ಕಳು ಆಕ್ಸಿಡೆಂಟ್ ಆಗಿರೋ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಸೇರಿಸಿದ್ದೀನಿ, ಎಲ್ಲ ಮಾಡಿದ್ದೀವಿ ನಾವು. ಅದು ಮಾಡಿ ಇವ್ರಿಗೆಲ್ಲ ಹೇಳಿದ್ರು, ಇವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಂದರೆ ಯಾವ ಅಧಿಕಾರಿಗಳೇ ಆಗಲಿ ಏನೇ ಆಗಲಿ ಗಮನ ಹರಿಸ್ತಾ ಇಲ್ಲ. ಬರ್ತಾರೆ, ನೋಡ್ತಾರೆ, ಅಳತೆ ಮಾಡ್ತಾರೆ, ಸೀದಾ ಬರ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು. ನಾವು ಜಿಲ್ಲಾಧಿಕಾರಿಗೂ ಮನವಿ ಕೊಟ್ಟಿದ್ದೀವಿ, ಎಲ್ಲರಿಗೂ ಮನವಿ, PDOಗೂ ಕೊಟ್ಟಿದ್ದೀವಿ. ಫಸ್ಟ್ ಮನವಿ. ಹಾಸನದ ಹೃದಯ ಭಾಗದಲ್ಲಿರ್ತಕ್ಕಂಥ NR ವೃತ್ತದಿಂದ ಹೊಸ ಬಸ್ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ 100 ಕೋಟಿ ವೆಚ್ಚದ 16 ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗುತ್ತಿರುವ ಮೇಲ್ಸೇತುವೆ ಕಾಮಗಾರಿ ಲೋಕಾರ್ಪಣೆಗೊಳ್ಳುವ ಮೊದಲೇ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದಾವೆ ಅಂತ ಮೊನ್ನೆನೋ ಸುದ್ದಿ ಮಾಡಿದ್ವಿ. ನಮ್ಮಲ್ಲೇ ಸುದ್ದಿ ಪ್ರಸಾರವಾದ 24 ಗಂಟೆಗಳಲ್ಲಿ ಹಾಸನದ ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಪ್ರಕಾಶ್ ಅವರು ಈ ಬಗ್ಗೆ ಎಚ್ಚೆತ್ತುಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಈ ಬಗ್ಗೆ ಗಮನ ಹರಿಸುವಂತೆ ಸೂಚಿಸಿದ್ದಾರೆ. ಅಂತೆಯೇ ರಾತ್ರೋರಾತ್ರಿ ಗುಂಡಿ ಬಿದ್ದಿದ್ದ ರಸ್ತೆಗಳಿಗೆಲ್ಲ ಪ್ಯಾಚ್ ಹಾಕಲಾಗಿದೆ. ಇಷ್ಟೇ ನಮ್ಮ ಉದ್ದೇಶ. ಒಂದು ವರದಿಯನ್ನ ಮಾಡಬೇಕು ಅಂತ ಹೊರಟಾಗ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, ಜನಪ್ರತಿನಿಧಿಗಳು ಪಾಸಿಟಿವ್ ಆಗಿ ತಗೊಂಡು ಆಗಿರೋ ಸಮಸ್ಯೆಯನ್ನ ಬಗೆಹರಿಸಿ ಬಿಟ್ರೆ ಜನರಿಗೂ ಉಪಯೋಗ, ನಮಗೂ ಆತ್ಮತೃಪ್ತಿ, ನಿಮಗೂ ಕೂಡ ಒಂದು ಕ್ರೆಡಿಟ್ ಅಂತ ಹೇಳ್ತಾ ಶಾಸಕರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದ ತಿಳಿಸಿ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ಕಡಬಿನ ಬಾಚಿಹಳ್ಳಿ ಗ್ರಾಮದಲ್ಲಿ ಜಾಗದ ಜಗಳ ಹಿನ್ನೆಲೆ ಸಂಬಂಧಿಗಳೇ ಬಡ ಕುಟುಂಬಕ್ಕೆ ಇನ್ನಿಲ್ಲದ ಕಿರುಕುಳ ನೀಡ್ತಾ ಇದ್ದು, ಪೊಲೀಸರಿಂದ ನ್ಯಾಯ ಸಿಗ್ತಾ ಇಲ್ಲ. ಮೇಲಧಿಕಾರಿಗಳು ಮಧ್ಯ ಪ್ರವೇಶಿಸಿ ಸೂಕ್ತ ನ್ಯಾಯವನ್ನ ದೊರಕಿಸಿಕೊಡಬೇಕು ಅಂತ ನೊಂದ ಕುಟುಂಬ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಈಗ ಆಗ್ರಹಿಸಿದೆ. ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮಾರ್ಗ ಜಿಲ್ಲಾ ಸಂಚಾಲಕ ಮಿಲಿಟರಿ ಚನ್ನಕೇಶ್ವ ಈ ಬಗ್ಗೆ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಗ್ರಾಮದ ಮಹಾದೇವಿ ಕುಮಾರ್ ದಂಪತಿಗೆ ಅದೇ ಊರಿನ ತಿಮ್ಮಶೆಟ್ಟಿ, ಶಿವಶೆಟ್ಟಿ, ದ್ರಾಕ್ಷಾಯಿಣಿ, ವನಿತಾ, ಸೋಮಶೆಟ್ಟಿ ಮೊದಲಾದವರು ಕಳೆದ ಮಾರ್ಚ್ ನಲ್ಲಿ ಹಲ್ಲೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಮನನೊಂದ ದಂಪತಿಯ ಪುತ್ರ 22 ವರ್ಷದ ಚಂದನ್ ಎಂಬ ಯುವಕ ಮನನೊಂದು ವಿಷ ಸೇವಿಸಿ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾನಂತೆ. ಇದಾದ ಬಳಿಕ ಕುಟುಂಬಕ್ಕೆ ತೊಂದರೆ ನೀಡ್ತಾ ಇರುವವರೇ ಸುಳ್ಳು ದೂರು ನೀಡಿ ಮೃತದೇಹವನ್ನ ತಾವೇ ಸುಟ್ಟು ಹಾಕಿದ್ದಾರೆ. ಈ ಮೂಲಕ ಸಾಕ್ಷ್ಯ ನಾಶ ಮಾಡಿದ್ದಾರೆ. ನಂತರ ಊರಿನವರೆಲ್ಲ ಪಂಚಾಯಿತಿ ಮಾಡಿ ಮೃತ ಚಂದನ್ ಕುಟುಂಬಕ್ಕೆ 3 ಲಕ್ಷ ಹಣ ಕೊಡಿಸಿ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕಿದ್ದಾರೆ ಅಂತ ಆರೋಪಿಸಿದರು.
ಇದಾದ ಬಳಿಕ ತಿಮ್ಮಶೆಟ್ಟಿ ಮತ್ತವರ ಕಡೆಯಿಂದ ಜಾಗಕ್ಕೆ ಕಿರುಕುಳ ಮುಂದುವರೆದಿದೆ. ಇತ್ತೀಚೆಗೆ ಮಹಾದೇವಿ ದಂಪತಿ ಮೇಲೆ ಹಲ್ಲೆ ಸಹ ಮಾಡಲಾಗಿದೆ ಅಂತ ದೂರಿದ್ದಾರೆ. ಈ ಬಗ್ಗೆ ದೂರು ನೀಡಲು ಹೋದ್ರೆ ಹಳ್ಳಿ ಮೈಸೂರು PSI ನವ್ಯ ಎಂಬುವರು ಬಡಪಾಯಿ ಕುಮಾರ್ ಮೇಲೆ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಬಡ ಕುಟುಂಬಕ್ಕೆ ಎಲ್ಲೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಮೇಲಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಆ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ KY ಜಗದೀಶ್, ಗಂಗಾಧರ್, ಸಿದ್ದಪ್ಪ ಅಂತಕ್ಕಂಥವ್ರು ಹಾಜರಿದ್ದರು. 26ರಂದು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮಗೆ ಒಂದು ದೂರು ಕೊಟ್ಟರು. ಇವರು ಅದರ ಸಾರಾಂಶ ಏನಂದರೆ, ಇವರು 2022-3ರಲ್ಲಿ ಇವರ ಕುಟುಂಬ ವರ್ಗದ ಒಂದು ಸೈಟಿನ ವಿಷಯವಾಗಿ ಜಗಳ ಆಗಿದೆ. ಆ ಜಗಳ ಆದಂಥ ಸಂದರ್ಭದಲ್ಲಿ 25/3/2026ರಲ್ಲಿ ಇವ್ರ ಮಗ ವಿಷ ಸೇವನೆ ಮಾಡಿಬಿಟ್ಟು ಚಂದನ್ KK ಅಂತ ಹೇಳ್ಬಿಟ್ಟು, ಆ ಹುಡುಗ ಪಾಪ ಡಿಗ್ರಿ ಓದ್ತಿದ್ದಂತೆ. ಆ ಹುಡುಗ ವಿಷ ಸೇವನೆ ಮಾಡಿಬಿಟ್ಟು ಇವನು ಏನು ಮಾಡಿದ್ದಾನೆ, ಒದ್ದಾಡ್ತಿದ್ದಂತೆ. ಆವತ್ತಿನ ಸಂದರ್ಭದಲ್ಲಿ ಇವರೇನು ಮಾಡಿದ್ರು, ಇದೇನಾಯಿತು ಅಂತ ಹೇಳ್ಬಿಟ್ಟು ನೋಡಿದಾಗ ಇವರು ಆ ಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರಂತೆ. ಇಲ್ಲಿ ಹಾಸನಕ್ಕೆ ಕರ್ಕೊಬಂದ್ರಂತೆ. ಹಾಸನದಿಂದ ಬೆಂಗಳೂರಿಗೆ ರೆಫರ್ ಮಾಡಿದ್ರಂತೆ. ಬೆಂಗಳೂರಿಗೆ ರೆಫರ್ ಮಾಡಿದಂಥ ಸಂದರ್ಭದಲ್ಲಿ 1 ತಿಂಗಳು ಹೆಚ್ಚು ಕಮ್ಮಿ ಹಾಸ್ಪಿಟ್ಲಲ್ಲಿ ಇದ್ದಂತೆ. ಹಾಸ್ಪಿಟ್ಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಡೆತ್ ನೋಟ್ ಬರೆದಿದ್ದಾನೆ. ಆ ಡೆತ್ ನೋಟಲ್ಲಿ ಕೆಲವು ಜನನ ಯಾರು ದ್ರಾಕ್ಷಾಯಿಣಿ ಮತ್ತು ವನಿತಾ ಮತ್ತು ತಿಮ್ಸಟ್ಟಿ, ಶಿವಶೆಟ್ಟಿ ಈ ಥರನ್ನ ಮೆನ್ಷನ್ ಮಾಡಿದ್ದಾನೆ ಆ ಡೆತ್ ನೋಟಲ್ಲಿ. ಅದಾದಮೇಲೆ ಆ ಹುಡುಗ 18/4ಕ್ಕೆ ತೀರ್ಕೊಬಿಟ್ಟಿದ್ದಾನೆ. ತೀರ್ಕೊಂಡ್ಮೇಲೆ ಇವರಷ್ಟೊತ್ತಿಗೆ ಇವರು ದಂಪತಿಗಳು, ಮಾದೇವಿ ಮತ್ತು ಕುಮಾರ ದಂಪತಿಗಳು ಅಸ್ತವ್ಯಸ್ತ ಆಗೋಗ್ಬಿಟ್ಟಿದ್ದಾರೆ. ಅಸ್ತವ್ಯಸ್ತ ಆದಂಥ ಸಂದರ್ಭನ ಬಳಸ್ಕೊಂಡು ಇವರೇನು ಇಲ್ಲಿ ತಿಮ್ಸಟ್ಟಿ ಮತ್ತು ಶಿವಶೆಟ್ಟಿ ಮತ್ತು ಇತರರು ಏನಿದ್ದಾರೆ, ಇವರೆಲ್ಲ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ, ಗ್ರಾಮಸ್ಥರೆಲ್ಲರನ್ನೂ ಗುಡ್ಡೆ ಹಾಕ್ಕೊಂಡು ಪಂಚಾಯಿತಿ ನಡೆಸಿ ಇವರೇ ಅರ್ಜಿ ಬರೆದುಕೊಟ್ಟು ಎಲ್ಲಿ ಪೊಲೀಸ್ನವ್ರಿಗೆ ಅದನ್ನು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ರಸ್ತೆಗಳಲ್ಲಿ ಮನಸೋಇಚ್ಛೆ ಪಾರ್ಕಿಂಗ್, ಕಣ್ಮುಚ್ಚಿ ಕುಳಿತ ಟ್ರಾಫಿಕ್ ಪೊಲೀಸರು. ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಸಾರ್ವಜನಿಕರ ಆಗ್ರಹ. ಚೆನ್ನಮ್ಮ ಸಾವಿನ ಬೆನ್ನಲ್ಲೇ JDSನಲ್ಲಿ ಒಗ್ಗಟ್ಟು, ಪ್ರಜ್ವಲ್ ರೇವಣ್ಣರಿಂದ ಪಕ್ಷಕ್ಕೆ ಕಗ್ಗಂಟು, ದಳಪತಿಗಳಿಗೆ ರಾಜಕೀಯ ಬಿಕ್ಕಟ್ಟು. ವಸತಿ ಪ್ರದೇಶದಲ್ಲಿ ಬಾರ್ ತೆರೆಯೋದಕ್ಕೆ ವಿರೋಧ, ಸ್ಥಳ ಪರಿಶೀಲನೆ ಮಾಡುವಂತೆ ಒತ್ತಾಯ, ಹನುಮಂತಪುರ ಗ್ರಾಮಸ್ಥರಿಂದ ತೀವ್ರ ವಿರೋಧ. BBC ವಾಹಿನಿ ವರದಿಗೆ ಬಿಗ್ ಇಂಪ್ಯಾಕ್ಟ್, ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ವಿರುದ್ಧ ಪ್ರತಿಕ್ರಿಯೆ, 24 ಗಂಟೆಯಲ್ಲಿ ದುರಸ್ತಿ ಕಾರ್ಯ. ಜಾಗಕ್ಕಾಗಿ ಕಿರುಕುಳ ಆರೋಪ, ಬಡ ಕುಟುಂಬದ ಕಣ್ಣೀರು, ನ್ಯಾಯ ದೊರಕಿಸಿಕೊಡುವಂತೆ ಮನವಿ. ಇದಾಗ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV, ಸತ್ಯದ ಕಡೆ ನಮ್ಮ ನಡೆ.